ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯಾಜಿಕ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಸಿಂಪಲ್ ಆಗಿ ಹೇಗೆ ಪಡ್ಡು ಮತ್ತು ಹುಳಿಕಾಳು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಹುಳಿಕಾಳು ಶೇಂಗಾ ಚಟ್ನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ಫಸ್ಟ್ ನೋಡ್ಕೊಳ್ಳೋಣ. ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಣಗಿದ ಮೆಣಸಿನ್ಕಾಯಿ, ನಾನಿಲ್ಲಿ ಒಗ್ಗರಣೆಗೆ ಮತ್ತು ಚಟ್ನಿಗೆ ಎರಡಕ್ಕೂ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಜೀರಿಗೆ, ಮೆಣಸು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ. ನಾನು ಶೇಂಗಾ ಮತ್ತು ಹುಳಿಕಾಳನ್ನ ಎರಡನ್ನೂ ಹುರಿದಿಟ್ಕೊಂಡಿದ್ದೀನಿ. ಹುರಿದಿರೋ ತೆಂಗಿನಕಾಯಿ. ಈಗ ಹೇಗೆ ಮಾಡೋದು ಚಟ್ನಿ ಅಂತ ತೋರಿಸ್ತೀನಿ. ನಾನು ಎಲ್ಲ ಐಟಮ್ಸ್ನು ಜಾರ್ ಒಳಗಡೆ ಹಾಕ್ಕೊತೀನಿ. ತುರಿದಿರೋ ತೆಂಗಿನಕಾಯಿ, ಶೇಂಗಾ, ಹುಳಿಕಾಳು ಮತ್ತು ಕಡಲೆಬೇಳೆ ಹುರಿದಿಟ್ಕೊಂಡಿರೋದು, ಬೆಳ್ಳುಳ್ಳಿ, 5-6 ಉಪ್ಪು ಹಾಕ್ತೀನಿ ಅಷ್ಟೇ, ಒಣಗಿದ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಪಡ್ಡು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ಗಾರ್ನಿಷ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿರೋ ತೆಂಗಿನಕಾಯಿ, ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಆಯಿಲ್ಲು, ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಆಮೇಲೆ ದೋಸೆ ಹಿಟ್ಟು. ನೀವು ಇದನ್ನು ರಾತ್ರಿ ಮಿಕ್ಕಿರೋ ದೋಸೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವಿವಾಗ ಇದನ್ನು ಹುರ್ಕೊಳ್ಳೋಣ. ಇಲ್ಲಿಗೆ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಲೈಟಾಗಿ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಚಿಟಪಟ ಹಾಕಿದೆ. ನಾನು ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಲೈಟಾಗಿ ಗೋಲ್ಡಿಶ್ ಕಲರ್ ಬರಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ. ಇದು ಲೈಟಾಗಿ ಗೋಲ್ಡಿಶ್ ಕಲರ್ ಬಂದಿದೆ. ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಲೈಟಾಗಿ ಫ್ರೈ ಮಾಡಿಕೊಂಡು ಒಂಚೂರು ವಾಟರ್ ಆ್ಯಡ್ ಮಾಡ್ಕೊಂಡು. ಇವಾಗ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ. ರೆಡಿ ಆಗಿದೆ. ನಾವು ಇದನ್ನು ಬ್ಯಾಟರ್ ಒಳಗಡೆ ಹಾಕ್ಕೊಳ್ಳೋಣ. ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ದನ್ನು ನಾನು ದೋಸೆ ಬ್ಯಾಟರ್ ಒಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಕೊರಿಯಾಂಡರ್ ಗಾರ್ನಿಷ್ ಮಾಡಿ. ಇವಾಗ ಪಡ್ಡು ಬ್ಯಾಟರ್ ರೆಡಿ ಆಗಿದೆ. ನಾನು ಇದನ್ನು ಇವಾಗ ಪಡ್ಡು ಮೇಕರ್ ಒಳಗಡೆ ಬ್ಯಾಟರ್ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊತೀನಿ. ಈಗ ಪಡ್ಡು ಬ್ಯಾಟರ್ನ ಪಡ್ಡು ಪ್ಲೇಟ್ಗೆ ಹಾಕೊಳ್ಳೋಣ. ಅದಕ್ಕಿಂತ ಮುಂಚೆ ಆಯಿಲ್ನ ಸವರ್ಕೊಳ್ಳೋಣ. ಇವಾಗ ಪಡ್ಡು ಬ್ಯಾಟರ್ನ ಹಾಕ್ಕೊಳ್ಳೋಣ. ಬ್ಯಾಟರ್ನ ಇವಾಗ ಫಿಲ್ ಮಾಡಿದ್ದೀನಿ. ಇದನ್ನು ನಾವು 2-3 ಮಿನಿಟ್ಸು ಫ್ರೈ ಆಗಕ್ಕೆ ಬಿಡಬೇಕು, ಸ್ಟೀಮ್ ಆಗಬೇಕು. ಅದಾದಮೇಲೆ ನಾವು ಫ್ಲಿಪ್ ಮಾಡ್ಕೊಬೇಕು. ಇವತ್ತಿನ ರೆಸಿಪಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.